cold pose. Yeah, ಹಲೋ that's ಫ್ರೆಂಡ್ಸ್, my ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡಾಕೋದ್ರಿಂದ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಇನ್ನೊಂದು ಮಾಹಿತಿ ಇದು ನನಗೆ ಗೊತ್ತಿರಲಿಲ್ಲ, ಇವಾಗ ತಾನೇ ಗೊತ್ತಾಯಿತು. ಹಾಗಾಗಿ ಇದೊಂದು ವಿಡಿಯೋ ಮಾಡಾಕ್ತಾಯಿದ್ದೀನಿ. ಏನಪ್ಪ ಅದು ಅಂತಂದರೆ, ರಾಜೀವ್ ಗಾಂಧಿ ವಸತಿ ನಿಗಮದ ಮನೆಗಳಿಗೆ ನಾವೇನು ಅಮೌಂಟ್ ಕಟ್ಟಬೇಕಾಗಿತ್ತು, ಅದಕ್ಕೆ ಜಿ ಎಸ್ ಟಿನ ಸೇರಿಸಿದ್ರು. ಎಷ್ಟಪ್ಪ ಅಂದರೆ 60,000 ರೂಪಾಯಿ. 60,000 ರೂಪಾಯಿ ಜಿ ಎಸ್ ಟಿನ ಸೇರಿಸಿದ್ರು. ಆದರೆ ಈಗ ಏನಾಗೈತೆ ಅಂತಂದರೆ, ಆ 60,000 ರೂಪಾಯಿ ಜಿ ಎಸ್ ಟಿನ ತೆಗೆದಾಕಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಂದರೆ 60,000 ರೂಪಾಯಿ ಜಿ ಎಸ್ ಟಿ ಒನ್ ಬಿ ಎಚ್ ಕೆ ಫ್ಲ್ಯಾಟ್ ಏನಿದೆ, ಆ 1 BHK ಫ್ಲ್ಯಾಟ್ಗೆ 60,000 ರೂಪಾಯಿ ಜಿ ಎಸ್ ಟಿನ ಕ್ಯಾನ್ಸಲ್ ಮಾಡಿದ್ದಾರೆ. ಅಂದರೆ ಆ ಜಿ ಎಸ್ ಟಿ ನಾವು ಕಟ್ಟೋಗಿಲ್ಲ. ಅಂದರೆ 1 BHK ಅವ್ರು ಮಾತ್ರ ಅದನ್ನು ಜಿ ಎಸ್ ಟಿನ 60,000 ರೂಪಾಯಿ ಕಟ್ಟಂಗಿಲ್ಲ. ಇನ್ನು ಮಿಕ್ಕಂಥ ಅಮೌಂಟ್ ಏನಿದೆ ಆ ಅಮೌಂಟ್ನ ನಾವು ಕಟ್ಕೊಂಡು ಹೋಗ್ಬೇಕಾಯ್ತೆ. ಮತ್ತು 2 BHKಗೆ ಈ ಜಿ ಎಸ್ ಟಿ ಬರುತ್ತೆ. 2 BHK ಏನಿದೆ ಅಂದರೆ 2 ರೂಮ್ದು 2 BHK ಏನಿದೆ ಅಪ್ಲಿಕೇಶನ್ ಹಾಕಿದ್ದಾರೆ, ಅದಕ್ಕೆ 60,000 ರೂಪಾಯಿ ಜಿ ಎಸ್ ಟಿನ, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಅದಕ್ಕೆ 2 BHKಗಾದರೆ ನೀವು ಜಿ ಎಸ್ ಟಿ ಕಟ್ಟಲೇಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಅದ್ರ ಜೊತೆಗೆ 14 ಲಕ್ಷ ಅಂತ ಹೇಳಿದ್ರಲ್ಲ, ಅದ್ರ ಜೊತೆಗೆ ಬೇರೆ ಎಲ್ಲ ಸೇರಿ ಈಗ 2 BHKಗೆ ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು ಅಂತ ಮಾಹಿತಿ ಬರ್ತಾ ಇದೆ. ನೋಡೋಣ ಮುಂದಿನ ವಿಡಿಯೋಗಳಲ್ಲಿ ಏನು ಎಷ್ಟಾಗುತ್ತೆ 2 BHKಗೆ ಟೋಟಲ್ ಆಗಿ ಅಂತ. ಅಂದರೆ 14 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ. ಬಟ್ 14 ಲಕ್ಷದಲ್ಲಿ ಇನ್ನೂ ಜಾಸ್ತಿ ಆಗ್ಬೋದೇನೋ. 14 ಲಕ್ಷ ಅಲ್ಲ, 16 ಲಕ್ಷ ರೂಪಾಯಿವರೆಗೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮುಂದೆ ಆ ವಿಚಾರ ಏನೋ ಗೊತ್ತಾಯಿತು ಅಂತಂದರೆ ಅದನ್ನು ಕೂಡ ವಿಡಿಯೋ ಮಾಡಾಕ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ ಅಂತಂದರೆ, 1 BHKಗೆ ನಾನು ಜಿ ಎಸ್ ಟಿ ಹಾಕ್ತಾರೆ ಅಂತ ಮಾಡಿದ್ದೆ, ಬಟ್ ಇವಾಗಿಲ್ಲ, ಜಿ ಎಸ್ ಟಿನ ಲೆಸ್ ಮಾಡಿದಾರಂತೆ. ಅಂದರೆ ಈಗ ಮಾಹಿತಿ ಗೊತ್ತಾಯ್ತು ನನಗೆ. 1 BHKಗೆ ಏನು ನಾವು ರಿಜಿಸ್ಟರ್ ಮಾಡ್ಕೋತಾ ಇದ್ದೀವಿ ಅದಕ್ಕೆ ಯಾವುದೇ ರೀತಿಯ ಜಿ ಎಸ್ ಟಿ ಹಾಕಲ್ಲ. ಅಂದರೆ ಮನೆ ರೇಟ್ ಏನಿದೆ ಅದನ್ನು ಮಾತ್ರ ಕಟ್ಟಬೇಕು. ಮನೆ ರೇಟ್ ಕಟ್ಟಬೇಕು. ಜೊತೆಗೆ ನಮ್ಮ ರಿಜಿಸ್ಟ್ರೇಷನ್ ಚಾರ್ಜು 38,000-40,000 ರೂಪಾಯಿ ಆಗ್ಬೋದೇನೋ. ಅದೊಂದು ರಿಜಿಸ್ಟ್ರೇಷನ್ ಚಾರ್ಜು ಮತ್ತು ಮನೆಗೆ ಏನು ದುಡ್ಡು ಫಿಕ್ಸ್ ಮಾಡಿದ್ದಾರೆ ಆ ದುಡ್ಡು ಮಾತ್ರ ಕಟ್ಟಬೇಕಷ್ಟೇ. ನಾವು ಜಿ ಎಸ್ ಟಿ 60,000 ರೂಪಾಯಿ ಏನಿತ್ತು ಆ 60,000 ರೂಪಾಯಿನ ಲೆಸ್ ಮಾಡಿದಾರಂತೆ ಇವಾಗ. ಬಟ್ 2 BHKಗಾದರೆ, ಅಂದರೆ 2 ರೂಮ್ದು ಮನೆಗಳು ಇರ್ತದಲ್ಲ, ಅದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದರೆ ಅವರು ಕಟ್ಟಲೇಬೇಕು. ಅವ್ರಿಗೆ ಸಬ್ಸಿಡಿನೂ ಕೂಡ ಇಲ್ಲ. ಜೊತೆಗೆ ಈ ಜಿ ಎಸ್ ಟಿ ಕೂಡ ಕಟ್ಟಲೇಬೇಕಂತೆ ಅಂತ ಇದೊಂದು ಮಾಹಿತಿ ಗೊತ್ತಾಯಿತು. ಹಾಗಾಗಿ ಇದೊಂದು ವಿಡಿಯೋ ಮಾಡೋಣ ಅಂತಂದರೆ, ಆಮೇಲೆ ಇನ್ನೂ ಒಂದು 2 BHKಗೆ ಇವರು ಲೋನನ್ನು ನಾವೇ ಮಾಡಿಸ್ಕೋಬೇಕಂತೆ. ಅಂದರೆ ಯಾರು ಇದು ಮಾಡ್ತಾರೆ, ಅಂದರೆ ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅವರೇ ಅವ್ರಿಗೆ ಇಷ್ಟ ಬಂದ ಬ್ಯಾಂಕಲ್ಲಿ ಅಥವಾ ಫೈನಾನ್ಸ್ ಕಂಪ್ನಿನಲ್ಲಿ ಅವರೇನೆ ಕೂಡ ಲೋನ್ ಮಾಡಿಸ್ಕೋಬೇಕಂತೆ. ಅದಕ್ಕೆ ರಾಜೀವ್ ಗಾಂಧಿ ನಿಗಮದವರು ಕೂಡ ಯಾವುದೇ ರೀತಿ ಇದು ಕೊಡಲ್ಲ, ತಲೆ ಹಾಕಲ್ಲ. ಹಾಗಾಗಿ 2 BHKಗೆ ಯಾವುದೇ ರೀತಿಯ ಸಬ್ಸಿಡಿ ಇಲ್ಲ ಒಂದು. ಆಮೇಲೆ ಜಿ ಎಸ್ ಟಿನೂ ಕೂಡ ಕಟ್ಟಬೇಕು. ಮತ್ತು ಲೋನು ಕೂಡ ನೀವೇ ಹಾಕಿಸ್ಕೋಬೇಕು. ಇಲ್ಲ ಲೋನ್ ಆಗಲಿಲ್ಲ ಅಂದರೆ, ನಿಮ್ಮ ಹತ್ರ ಏನೋ ಕ್ಯಾಶ್ ಇತ್ತು ಅಂದರೆ, ಫಸ್ಟು ಅಪ್ಲಿಕೇಶನ್ ಹಾಕಿದಾಗ 3 ಲಕ್ಷ ಕಟ್ಟಬೇಕು, ಆಮೇಲೆ 5 ಲಕ್ಷ, ಆಮೇಲೆ 6 ಲಕ್ಷ, ಹಿಂಗೆ 3 ಸತಿ ನೀವು ಟೋಟಲ್ 14 ಲಕ್ಷ ಅಂತ ಹೇಳಿದರು. ಈಗ ಇವ್ರು ಹೇಳ್ತಿರೋ ಪ್ರಕಾರ ಜಿ ಎಸ್ ಟಿ ಮತ್ತು ಬೇರೆ ಖರ್ಚೆಲ್ಲ ಸೇರಿ ಇಲ್ಲ ಅಂತಂದ್ರೂ 15-16 ಲಕ್ಷ ರೂಪಾಯಿವರೆಗೂ ಆಗ್ಬೋದು 2 BHKಗೆ ಅಂತ ಹೇಳ್ತಾ ಇದ್ದಾರೆ. 1 BHKಗೆ ಜಿ ಎಸ್ ಟಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇದೊಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ. ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.